ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ನೋಡಿದೆ. 52 ವರ್ಷದ ಶಿಲ್ಪಾ ಶೆಟ್ಟಿ ವರ್ಸಸ್ 52 ವರ್ಷದ ಅಜ್ಜಿ. ಇಬ್ರು ಸೇಮ್ ಏಜ್ ಬಟ್ ಡಿಫ್ರೆಂಟ್ ಆಗಿ ಕಾಣ್ತಿದ್ರು. ಮನಿ ಮ್ಯಾಟರ್ಸ್ ಅಂತ ಹಾಕಿದ್ರು. ತುಂಬಾ ಜನ ಅನ್ಕೊಳ್ಳೋದು ಹೀಗೆ, ಫಿಟ್ ಆಗಕ್ಕೆ ನಮ್ಗೆ ದುಡ್ಡು ಬೇಕು ಅಂತ. ಖಂಡಿತ ಹೌದು. ಬಟ್ ಅದಕ್ಕಿಂತ ಹೆಚ್ಚಾಗಿ ಒಂದು ಪ್ರಾಪರ್ ಮೈಂಡ್ ಸೆಟ್ ಬೇಕು. ಶಿಲ್ಪಾ ಶೆಟ್ಟಿ ಹತ್ರ ಇರೋ ದುಡ್ಡೆಲ್ಲ ಈ ಅಜ್ಜಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಅವ್ರು ಹೇಳೋದು ಇಷ್ಟೇ, ಫಿಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಈ ವಯಸ್ಸಲ್ಲಿ ನಾನ್ ಯಾಕಮ್ಮ ಫಿಟ್ ಆಗ್ಬೇಕು, ನನ್ನನ್ನು ಯಾರಮ್ಮ ನೋಡ್ಬೇಕು, ಇಷ್ಟೊಂದು ಕೋಟಿ ಕೋಟಿ ಇರೋದು ಎಲ್ಲ ತ್ಯಾಗ ಮಾಡಿ ಸನ್ಯಾಸಿ ತರ ಲಿಮಿಟೆಡ್ ಆಗಿ ತಿನ್ಕೊಂಡು ಬರೀ ವ್ಯಾಯಾಮ ಮಾಡ್ಕೊಂಡು ಬದುಕಕ್ಕ ಅಂತ. ಲಿಟ್ರಲಿ ಅವ್ರಿಗೆ ಅಷ್ಟು ದುಡ್ಡು ಕೊಟ್ರು ಅವ್ರು ಹಂಗೆ ಇರ್ತಾರೆ. ಈವನ್ ಅಮೀರ್ ಖಾನ್ ಹತ್ರ ಕೋಟಿಗಟ್ಲೆ ಇದೆ, ಕೂತ್ಕೊಂಡು ತಿಂದ್ರು ಖಾಲಿ ಆಗಲ್ಲ. ಬಟ್ ಸ್ಟಿಲ್ ಎಫರ್ಟ್ ಹಾಕ್ಬಿಟ್ಟು ಆ ಕಮಿಟ್ಮೆಂಟ್ ತೋರಿಸ್ತಾರೆ, ಜನಕ್ಕೆ ಇನ್ಸ್ಪೈರ್ ಮಾಡದ ಮೂವಿನಲ್ಲಿ ಚೆನ್ನಾಗಿ ಕಾಣ್ಬೇಕು ಅಂತ. ಆ ದುಡ್ಡನ್ನ ನಿಮ್ಗೆ ಕಳ್ಸಿದ್ರೆ ಕುಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಇದ್ ಬಿಡ್ತೀರಾ. ಯಾರು ಫಿಟ್ ಆಗಿದ್ರೆ ಅವ್ರ ಏಜ್ ಎಷ್ಟೇ ಆಗಿರ್ಲಿ, ಎಸ್ಪೆಷಲಿ ವಯಸ್ಸಾದವ್ರಿದ್ರೆ ಆ ಒಂದು ಹಾರ್ಡ್ ವರ್ಕ್ ನ ಡೆಡಿಕೇಶನ್ ನ ಅಪ್ರಿಶಿಯೇಟ್ ಮಾಡ್ಬೇಕು. ಅದನ್ನ ಬಿಟ್ಟು ಎಕ್ಸ್ಕ್ಯೂಸಸ್ ಕೊಡೋದಲ್ಲ. ಅವ್ರ ಹತ್ರ ದುಡ್ಡಿದೆ ಅದಕ್ಕೆ ಅವ್ರು ಫಿಟ್ ಆಗಿದ್ದಾರೆ, ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ ಫಿಟ್ ಆಗಿಲ್ಲ ಅಂತ. ದುಡ್ಡಿಲ್ದೇ ಇರೋರು ತುಂಬಾ ಜನ ಫಿಟ್ ಆಗಿರೋರ್ನ ನಾವು ನೀವು ನೋಡಿರ್ತೀವಿ. ನಾನ್ ಫಿಟ್ ಯಾಕೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಯಾಕೆ ಆಗಿಲ್ಲ ಅನ್ನೋ ಕಾರಣಗಳು ಹುಟ್ಕೊಳಕ್ ಶುರು ಆಗುತ್ತೆ. ಯಾಕೆ ಫಿಟ್ ಆಗ್ತೀನಿ, ಹಿಂಗ್ ಫಿಟ್ ಆಗ್ಬೇಕು ಅಂತ ಪ್ರಶ್ನೆ ಕೇಳಿದಷ್ಟು ನಿಮ್ಗೆ ಫಿಟ್ ಆಗಕ್ಕೆ ರೀಸನ್ಸ್ಗಳು, ಸೊಲ್ಯೂಷನ್ಗಳು, ದಾರಿಗಳು ಕಾಣಿಸಕ್ ಶುರು ಆಗುತ್ತೆ.